ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ ಎರಡನೇ ಹಬ್ಬ. ಇವತ್ತು ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು ಎರಡನೇ ಹಬ್ಬ. ರಾತ್ರಿ ಇರಂಗ್ ಕಾಣ್ತಿತ್ತು. ಅಣ್ಣ ಕಲಾವಿದ್ರು ಅಂತಿದ್ದೆ. ಅಣ್ಣ ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿರಲ್ಲ ಅದೇ ಏನ್ ಹೇಳಿ? ನರಸಿಂಹರಾಜು ಅಂತ. ನಾನೇ ನರಸಿಂಹರಾಜು. ನರಸಿಂಹರಾಜು. ಅಣ್ಣ ನಾನು ನರಸಿಂಹರಾಜು, ನೀವಲ್ಲ. ಓ ಆಯ್ತು ಸ್ವಾಮಿ, ನಾವು ಆಯ್ತು. ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ ನೀವು, ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ. ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ, ಇವ ಸಂಕ್ರಾಂತಿ ಹಬ್ಬ ಅಲ್ವಾ? ಓ ಅದೇ ವರ್ಷದ ಹಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ 15ನೇ ತಾರೀಕು. ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ ಎರಡನೇ ಹಬ್ಬ. ಇವತ್ತು ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು ಎರಡನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲು ಯಾವ್ದಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ. ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ? ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ ಹೇಳ್ರಿ. ಶಾನು ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಸಾರು ಇದು ನನಗೆ ಹಿಂದಿ ಬರಲ್ಲ. ಬಾರ ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ. ಹಿಂದಿ ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತೇನೆ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಂತೀಯ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ ಆಗೋ ಅಮ್ಮ. ಅನ್ನ ಕನ್ನಡ ಸಾರು. ಇವು ಯಾವ ಇವು? ಹಲೋ ನರಸಿಂಹಣ್ಣ, ಹೇಳಿ. ಒಂದ್ ಬಕೆಟ್ ತಗೊಂಬತ್ತೀಯ? ಮರಿ ಕುಚ್ಚ ಇದ್ದೀವಿ. ಬಾಯಲ್ಲಿ ರಕ್ತ ಹಿಡಿಬೇಕು. ಬರಕಾಲ ಸ್ವಾಮಿ. ಕನ್ನಡಕ ಎಲ್ಲ ಇಟ್ಬಿಟ್ಟಿದೀನಿ, ಮರ್ತು ಬಿಟ್ಟಿದೀನಿ. ಎಲ್ಲ ಇಂಥದವ ಅನ್ನೋದು ಜ್ಞಾಪನ ಬರ್ತಾ ಇಲ್ಲ. ಬರಕಾಲ ನಮ್ಗೆ 2 kg ಕೊಡಿ ಸಾಕಷ್ಟೇ. ಎಷ್ಟ್ ಕೆಜಿ? ಕೋಳಿ ಬೇರೆ ತಗೊಂಡಿದೀವಿ. ಎಷ್ಟ್ ತಗೊಂಡಿದೆ ಕೋಳಿ? ಕೋಳಿನ ಎಷ್ಟು ಅಂತಾರೆ? ಒಂದೇ ತಗೊಂಡ್ರದ್ದು ಕುಯ್ಯಾಕ್ರಿ ಭಗವಂತನ್ರಿ. ಮಟನ್ ಎಷ್ಟ್ ಕೆಜಿ ಬೇಕು? 2 kg ಸಾಕು. 800 ರೂಪಾಯಿ ಕೆಜಿ. ಆಮೇಲೆ ಇಲ್ಲ 650 ರೂಪಾಯಿ ಹೇಳಿವ್ರೆ. ಕೇಳಿ ನಿಮ್ ಮಗನ್ ಬೇಕಾದ್ರೆ. ಬೇಕಾದ್ ತಗೊಳ್. ನಾವು ಕುಡ್ದಾಗ ಯಾರನ್ನ ಕೊಡ್ಸಿರ್ ಸಾಕು ಅಂತ ಇರುವ ನನ್ ಮಗ ಕುಡಿದ್ರು ಬರೀ ಎಲ್ಲ ನೀವ್ ಕೊಡ್ಲೇಬೇಡ ಗುಂಜು ಅನ್ನೋದು ಹೋಗು. ಏನ್ ಫೋನ್ ಕಟ್ ಮಾಡ್ತಿರೋದು ನೀನು? ಫಸ್ಟ್ ಬ್ಯಾಂಕ್ ಹತ್ರಕ್ಕೆ ಹೋಗಿ 300 ರೂಪಾಯಿ ಡ್ರಾ ಮಾಡಿಸ್ಕೊಂಡು 30 kg ಮಟನ್, 600 kg ಚಿಕನ್, 1 ಬಾಕ್ಸು ಐಸ್ ಕ್ರೀಮು, ಆಮೇಲೆ ಬೀಡ ಹಾಕ್ಸ್ಕೊಂಡು ಜ್ಯೂಸ್ ತಗೊಂಡು, ಐಸ್ ಕ್ರೀಮ್ ತಗೊಂಡು, ಎಲ್ಲ ತಗೊಂಡು, ಶಾಮಿಯಾನದವ್ರಿಗೆ ತಗೊಂಡು, ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು 300 ರೂಪಾಯಿ ಡ್ರಾ ಮಾಡಿಸ್ಕೊ. ಅದೆಲ್ಲ ತಗೊಂಡು ಮಿಕ್ಕಿ ಚಿಲ್ಲರೆ ತಗೊಂಬಿಟ್ಟು ಬಾ, ಜಲ್ದಿ ಬಾ. ನೀನ್ ಕರೆಕ್ಟ್ ಆಗಿ ನಿನ್ನ ಅಮ್ಮನ 300 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಯಾಸು ಮಗ ಕೊಡ್ತಾನಲ್ಲ, ಮುಟ್ಟಿದ್ ನನ್ನ ಮಗನೇ. ದೊಡ್ಡಪ್ಪ ಬರೀ 30 kg ಮಟನ್. ದೊಡ್ಡಪ್ಪ ನೀನು ಒಳ್ಳೆ ನನ್ನ ಇದ್ರ ಮೇಲೆ ಗುಂಜಾಡ್ದಂಗ್ ಆಡ್ಬೇಡ ನೀನು. 300 ರೂಪಾಯಿಗೆ ಡ್ರಾ ಮಾಡಿಸ್ಕೊ ಬ್ಯಾಂಕಲ್ಲಿ, ATM ಅಲ್ಲಿ. ಮಂಡಿಪೇಟೆ ನೋಡೋಣ, ಮಣಿ ಮಾತಾಡ್ತಾನಂತೆ. ಮಣಿ ಯಾವ ಮಣಿ? ದೊಡ್ಡಪ್ಪ ಎಲ್ಲಿದ್ಯಾ? ಮಂಡಿಪೇಟೆ.
ಏನ್ ದೊಡ್ಡಪ್ಪ ನೀನು ಹೊಸ ವರ್ಷ ದಿವಸ ಮನೆಗೆ ಬರೋದ್ ಬಿಟ್ಟು ಯಾವ ರಕ್ತ ಕುಡಿಯಕ್ಕೆ ಯಾವ ಮನೆಗೆ ಹೋಗಿದ್ದೆ ನೀನು? ತಿಪ್ಟು ರತ್ನಿ ಮನೆಗೆ ಹೋಗಿದ್ದೆ, ಗೊಲ್ರಮ್ಮನ ಮನೆಗೆ ಹೋಗಿದ್ದೆ, ರತ್ನಮ್ಮನ ಮನೆಗೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ಯಾ? ಬರ್ಬೇಕಾದ್ರೆ 300 ರೂಪಾಯಿ ಡ್ರಾ ಮಾಡ್ಕೊಂಡು 30 kg ಮಟನ್ ತಗೊಂಡು 600 kg ಚಿಕನ್ ತಗೊಂಡು ಐಸ್ ಕ್ರೀಮ್ ಬಾಟ್ಲು ತಗೊಂಡು ಜ್ಯೂಸ್ ತಗೊಂಡ್ಬಿಟ್ಟು ಬಾ ಅಂತ ಹೇಳಿದ್ವಲ್ಲ, ನೀನ್ ಬರ್ಬೇಕಾ? ನೀನ್ ಯಾವ ರಕ್ತ ಕುಡಿಯಕ್ಕೆ ಬೆಳಗ್ಗೆ ಹೊಸ ವರ್ಷ ದಿವಸ ಹೋಗ್ಬೇಕಾ? ನಿನ್ಗೇನ್ ಮಾನ ಮರ್ಯಾದೆ ಏನೋ ಐತಾ? ನೀನ್ ಗಂಡ್ಸಲ್ಲ ಹೆಂಗ್ಸು ಅಲ್ಲ. ನಿನ್ ಬಾಯಿಗೆ ಮಣ್ಣಾಕ. ಯಾರೇನ್ರಿ ನೀವು? ನಾನ್ ಮಣಿ. ಮಣಿನಾಥ್. ನಿಮ್ಮ ಹಲೋ, ಹೊಸ ವರ್ಷದ ದಿನ ಏ ದೊಡ್ಡಪ್ಪ ನಿನ್ಗೆ ಏನಂತ ಹೇಳಿದ್ ನಾವು? ಏ ಹಲೋ ಹಲೋ ಹೇಳ್ರಿ, ಯಾರು? ನರಸಿಂಹಣ್ಣ ಅಲ್ಲ, ನರಸಿಂಹರಾಜು. ನರಸಿಂಹರಾಜಣ್ಣ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ, ಕನ್ನಡ ಇದು ಕನ್ನಡ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ. ಗುಡ್ ಮಾರ್ನಿಂಗ್, ಇದು ಗುಡ್ ನೈಟ್. ಹಾ, ಗುಡ್ ನೈಟ್ ಸ್ವಾಮಿ. ಎಲ್ಲಿದೆಯಾ ನರಸಿಂಹಣ್ಣ? ನಾನು ಇದು ಇವಾಗ ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಗೆ ಸ್ವಾಮಿ. ಅಣ್ಣ ಹೇಳಿ. ಫುಲ್ ಪಾಲ್ಟಿ ಮಟನ್ ಚಿಕನ್ ಎಣ್ಣೆ ಎಲ್ಲ ಐತೆ, ಬರೋಣ. ನಂದು ಇಲ್ಲ ಇಷ್ಟೇ ಸ್ವಾಮಿ. 5:30 6 ಗಂಟೆಗೆ ಹೋಯ್ತು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ. ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ, ಹಲೋ, ಮನೇಲಿದ್ಯಾ ಅಣ್ಣ? ಹ್ಞೂ ಸ್ವಾಮಿ. ದೊಡ್ಡ ಹೆಂಡತಿ ಮನೆಗ ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ಹೆಂಡ. ದೊಡ್ಡ ಹೆಂಡತಿ ಮನೆಗಿದ್ಯಾ ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ದೀನಿ. ಅಲ್ಲ, ತಿಪ್ಟು ರತ್ನಮ್ಮನ ಮನೆಗ, ಗೊಲ್ರಮ್ಮನ ಮನೆಗ, ನಿಮ್ಮ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನಿಮ್ಮ ಎದುರು ಸಿಗ್ತೀನಿ. ನಾ ಬಳ್ಳಾಪುರ ಸ್ವಾಮಿ, ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟು ರತ್ನಮ್ಮನ ಮನೆಗೆ ಓದ್ತಿದ್ದಲ್ಲ ಅಲ್ಲಿ. ಹೊಸ ವರ್ಷ ಆಗಂಗ್ ಕಾಣ್ತೈತಿ. ಆಯ್ತು, ನಾಳೆ ಬರ್ತೀನಿ ಬಿಡ್ರಿ. ಗೊಲ್ರಮ್ಮನ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ ಮನೆಗೆ ಹೋಗಿಲ್ವಾ? ಪಂಚಾಯತ್ ಹಾಕ ಬಂದಿದ್ದಲ್ಲ. ತಿನ್ನಕ್ಕೂ ನೆಮ್ಮದಿ ಕೊಡಲ್ವಾ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ, ಆಯ್ತು. ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ, ನೀನು ರತ್ನಮ್ಮನ ಮನೆಗಿದ್ಯಾ ಗೊಲ್ರಮ್ಮನ ಮನೆಗಿದ್ಯಾ? ಹಲೋ, ಮನೆಗೆ ಗಲಾಟಿ. ಅಣ್ಣ ಆಯ್ತು ಆಯ್ತು ಅಣ್ಣ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನಗೆ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾನು ಇನ್ನ ಬರ್ತಡೇ ಇನ್ನು ಲೇಟು. ಬರ್ತಡೇ ಎಷ್ಟು ಗಂಟೆಗೆ ನಿನ್ ಬರ್ತಡೇ? ಇದು 12ಗೆ. ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ. ಇದು ಕೇಕ್ ತಂದವ್ರೆ, ಹೊಸ ವರ್ಷ ಮಾಡ್ತಾರೆ. ಅಲ್ಲಣ್ಣ, ನೀನು ರತ್ನಮ್ಮನ ಮನೆಗ್ ಮಾಡ್ತೀಯ, ಗೊಲ್ರಮ್ಮನ ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ಮ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು ಸರ್. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಪರಮಾತ್ಮ. ಅಣ್ಣ, ತಿಪ್ಟು ರತ್ನಮ್ಮನ ಮನೆಗೆ ಹೋಗಿಲ್ವಾ? ತತ್ತಳ ಪೀಠಕ್ಕೆ ಹೋದ್ರು ತಪ್ಪಿಲ್ವಲ್ಲ. ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ, ತಿಪ್ಟು ರತ್ನಮ್ಮನ ಮನೆಗೆ ಹೋಗಿಲ್ವಾ? ನಿಮ್ಮ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು. ಅಕ್ಕ ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳಿಸ್ಕೊಡ್ರಿ, ಚಿಕ್ಕ ಹೆಂಡತಿ ಮನೆಗೆ, ಗೊಲ್ರಮ್ಮನ ಮನೆಗೆ ಎಲ್ಲ ಕಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ. ಯಾರು ಇವರು? ನಮಸ್ಕಾರ ಸರ್. ಆಯ್ತು ಅಣ್ಣ, ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪ ಎಲ್ಲ ಹುಡುಗರು ಐತಲ್ಲ ಮಗ ಇವತ್ತು. ಇವರು ಯಾರು ನಮ್ಮವ್ರು ಆತ್ಮೀಯರು. ಹಲೋ ಹಲೋ
ಅಣ್ಣ ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವು ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು ಮೊಬೈಲ್ ತಗೊಂಡು ಮಗ ನಾನು ಮಿಸ್ ಆಯ್ತು ಅಂತ ಮಿಸ್ ಆಯ್ತೇನು? ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ಮಿಸ್ ಆಯ್ತು ಅಂತ ನೋಡು, 10 ವರ್ಷ ನಿಮ್ಮ ಮೈ ಮಾಡಿದ್ವಿ. ಹಲೋ ಅಕ್ಕ, ಅಕ್ಕ ಅಕ್ಕ ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರ್ ರತ್ನಮ್ಮನ ಮನೆ ಕಳ್ಸ್ರಿ. ಶುರು ಅದೇನೋ ರಾಂಗ್ ನಂಬರ್. ಅಯ್ಯೋ ಅಯ್ಯೋ, ಯಾರು ಹೇಳಿ ನೀವು? ಅಣ್ಣ ನಾನು ವಿಶ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು, ಅಕ್ಕಂಗ್ ಕೊಡೋಣ, ಮಾತಾಡ್ತಿರೋ ಕರೆಕ್ಟ್ ಆಗಾಯ್ತು. ನಮ್ಮ ಮನೆ ಬೆಂಕಿ ಕಟ್ ಮಾಡಿದ್ದೆ ನೀನು. ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ವಿಶ್ ಹ್ಯಾಪಿ ನ್ಯೂ ಇಯರ್. ಎಷ್ಟಲ್ಲ ಇವ್ರು ಹೇಳಿದ್ದು, ಯಾರು ನೀವು? ಅಣ್ಣ ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗ? ದೇವ್ರಿಗೆ ಯಾಕೆ ಹೋಲ್ಸ್ತೀರ? ನಾವು ನಾರ್ಮಲ್. ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲನ ಫೋಟೋ ಹೊಡ್ಕೊಂಡು ಕೇಳಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳೋಣ. ಓಯ್ ಕುಡ್ದ್ಬಿಟ್ಟು ಅಚ್ಚುಕಟ್ಟಾಗಿ ಮಾತಾಡು, ಮನೆ ಬೆಂಕಿಕ್ಕ ಮಾತಾಡ್ಬೇಡ ನೀನು. ನನ್ಗೆ ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಉಟ್ಕೊಳಕ್ ಒಂದ್ ಪಂಚಲ್ದಾಗ ಮಾಡಿದ್ವಿ. ಯಾಕಣ್ಣ ಅವತ್ತು ಅಣ್ಣ ಪಂಚವತ್ತರ ಕಡೆ ಗೊಲ್ರಮ್ಮನ್ ಮಂದಕ್ಕೆ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು ಇಲ್ವಲ್ಲ ನಮ್ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚರ್ ಹಾಕೊಂಡ್ 2 ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲಣ್ಣ. ಓಯ್ ನನ್ ಕಟ್ಕೊಂಡು ನಿನ್ಗೇನ ಬೇಕಾಯ್ತು ಅಣ್ಣ? ನಿಮ್ಗೇನ ನಾನೇನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ? ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ? ನಮ್ ಕಟ್ಕೊಂಡು ನಿಮ್ಗೆ ಏನ ಬೇಕಾಯ್ತು? ನಮ್ಮ ಮನ್ಯಾಕೆ ನಮ್ಮ ಮನೆಗೆ ನೋಡಿ ಇನ್ನ ಕಲ ಹಾಕೊಂಡು ಹೋದ್ರೆ ಮುಗ್ದೋತು. ಅಣ್ಣ ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ಯಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರಗಳು. ಊಟ ಆಯ್ತಾ ಸರ್? ತಾಯಿನ ಊಟ ತಿಂಡಿ ಮಾಡೋ ಮನೆ ಮನೆಗೆ ಸೇರ್ಕೊಂಡು ಯಾಕೆ ಸರ್? ಮನೆಗೆ ಇಲ್ರ. ಯಾರು ನೀವ್ಯಾರು ಹೇಳಿ? ನಾನು ಅಶ್ವಿನಿ ಅಂತ ಸರ್. ನಾನು ಅಶ್ವಿನಿ ಅಂತ ಇಂಜಿನಿಯರು. ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್. ನಾವ್ ರೆಕಾರ್ಡ್ ಪಕಡ್ ಆಡಲ್ಲ ಸರ್. ನೀವು ಯೂಟ್ಯೂಬ್ ಅಲ್ಲಿ ಬಿಡ್ತಿರಲ್ಲ ಅದು ರೆಕಾರ್ಡಿಂಗು. ನಿನ್ನ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ. ಇದು ಚಪ್ಪನಿ ಪಾತ್ರ ರೇ ಸರ್, ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ. ಯೂಟ್ಯೂಬ್ ಅಲ್ಲಿ ಬಿಡ್ತಿರಲ್ಲ ನಿಮ್ ರೆಕಾರ್ಡಿಂಗು, ನರಸಿಂಹರಾಜು ಬಳ್ಳಾಪುರ ಅಂತ. ಅವ್ರ ರೆಕಾರ್ಡಿಂಗ್ ಕೇಳಿದೀವಿ ಅಂತ ಅಂದಿದ್ದು. ಇವ ಮಾತಾಡ್ರಾಗ ನಾವ್ ರೆಕಾರ್ಡ್ ಅಂದ್ರೆ ಆಟ ಹೇಳಿರೋದೇನೋ ಅಂತಿದ್. ಇಲ್ಲ ಎಲ್ಲ ಕೇಳಿದೀವಿ. ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಸರ್ ನೀವು. ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದಕ್ಕೆ ಅಲ್ವರ ಅಕ್ಕಾರೆ. ಆರೋಗ್ಯನಾ ಸರ್? ಆರೋಗ್ಯನಾ ಸರ್? ಸ್ವಲ್ಪ ಆರೋಗ್ಯನೇನು. ಇದು ಚಿಕನ್ ಅದು ಊಟ ಮಾಡ್ರಿ ಗ್ಯಾಸ್ಟ್ರಿಕ್. ನೀವು ಡಾಕ್ಟ್ರಾ? ಅಲ್ಲ ಸರ್, ನಾನು ಇಂಜಿನಿಯರ್. ಇದು ಆರೋಗ್ಯನೇನು ಅಕ್ಕಾರೆ. ನಮ್ದು ವಯಸ್ಸಾಯ್ತು, ಗ್ಯಾಸ್ಟ್ರಿಕ್, ಒಂದ್ ಸ್ವಲ್ಪ ಮೈಕೈ ಹೊಡ್ತಾ, ಕಣ್ಣು ಮಂಜು. ಹೌದಾ? ಇರ್ಲಿ, ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್? ನನಗೆ 73. ಅವಾಗ ಯಾರು ಬರ್ಕಂತಾರೆ ನೀವು ಡೇಟು? ಡೇಟ್ ಆಫ್ ಬರ್ತ್ 73, 74. ಇಲ್ಲ ವಯಸ್ಸು ನಿಮ್ಗೆ 73. ಅವಾಗ ನಮ್ಮ ಬರ್ತಿರೋದ್ ಹಂಗೆ ಆಧಾರ್ ಕಾರ್ಡ್ ಆಗಿ 73, 74 ಎಷ್ಟೋ ಬರ್ಸವ್ರಿ. ಇರ್ಲಿ ವಯಸ್ಸು. ಮತ್ತೆ ತಮ್ಮ ಧರ್ಮಪತ್ನಿ ಎಲ್ಲ ಚೆನ್ನಾಗಿದಾರ ಸರ್? ಎಲ್ಲ ಚೆನ್ನಾಗಿದಾರೆ ಸ್ವಾಮಿ. ಅದೇ ಬಿಸಿಲು ಎತ್ಲು ಬದುಕು ಇಲ್ಲ. ಈ ಬೇಸಿಗೆ ಅಲ್ವಾ? ನಿಮ್ದು ಹಳ್ಳಿನಾ ಸರ್? ಅಲ್ಲ, ನೀವು ಹಳ್ಳಿಯಲ್ಲೇ ಇರೋದು ಒಂದೇ? ಹಳ್ಳಿಲೇ ಸ್ವಾಮಿ ಇರೋದು. ಹಳ್ಳಿ ಬಳ್ಳಾಪುರ ಅಂತ. ಸ್ವಾಮಿ ಅಲ್ಲ, ನಾನು ಮೇಡಮ್ ಅಶ್ವಿನಿ ಮೇಡಮ್. ಅಲ್ಲ, ನೀವು ತುಮಕೂರು ಹತ್ರ ಹಳ್ಳಿನಾ? ತುಮಕೂರು ಹತ್ರ 9 ಕಿಲೋಮೀಟರ್ ಆಗುತ್ತೆ. ಹೌದಾ? ಹಳ್ಳಿನಾ? ಹಳ್ಳಿ.
ಯಾವತ್ತ ತುಮಕೂರು ಕಡೆ ಬಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ಮಾಡಿ ಮೇಡಮ್ ನಮ್ದೇನ್ ಏನಾಗ್ಬೇಕು ಹೇಳಿ ನಮ್ಮಿಂದ ನಿಮ್ಮಿಂದ ಮೇಲಿಲ್ಲ ಸರ್. ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ. ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್. ಹೇಳ್ಕೊಳ್ಳೋಣ ಅಂದ್ರೆ ನಮ್ಮ ಯಜಮಾನ್ರಿಲ್ಲ. ಹಲೋ ನಮ್ದ ಹತ್ರ ಹೇಳ್ಕಂತ ಕಷ್ಟ ಸುಖ ನಮ್ ದುಡ್ಡು ಕಾಸು ಹಂಗೆಲ್ಲ ಇಲ್ಲ, ನಾವ್ ಸಾವುಕಾರಲ್ಲ. ಅಲ್ಲಲ್ಲ ಸರ್, ದುಡ್ಡು ಕಾಸಿಂದಲ್ಲ. ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್. ನಮ್ಮ ಯಜಮಾನ್ರು ಬೇರೆ ತೀರೋಗಿದ್ದಾರೆ ಸರ್. ಅಯ್ಯೋ ನಮ್ಮನ್ನ ಅಯ್ಯೋ 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 ನಮ್ಮ ಕರ್ಮ ಏನ್ ಮಾಡೋದು ಅಂತ. ಯಜಮಾನ್ರು ತೀರೋಗಿರೋದ್ ಬಿಟ್ರಿ ಯಾರನ ಒಬ್ರನ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜು ಚೆನ್ನಾಗಿದ್ದೀಯಾ, ನಾನ್ ನಿಮ್ ಅಕ್ಕ ನಿನ್ ತಂಗಿ, ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ದಿಕ್ಕಾಪಾಲ ಗುಡಗಂಗ ಆಗೋಯ್ತು. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ. ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ ಇದೇನು ಬರೇ ಇವ್ರು ಯಜಮಾನ್ರು ಇಲ್ದಾರೆ ಮಾಡ್ತಾರಕ್ಕ ನನ್ಗೆ. ಹೌದಾ? ಯಾಕೆ ಸರ್? ಅದು ಅಲ್ಲ ಸರ್, ಅದು ನಾವು ಕೇಳ್ಕೊಂಡ್ ಬಂದಿರೋದು ಸರ್. ಅದು ನಮ್ಗ್ ದೇವ್ರು ಕೊಟ್ಟಿರೋ ಶಿಕ್ಷೆ. ಅದು ನಮ್ಮ ಹಣೆ ಬರ ಏನಾಯ್ತೋ ಏನೋ. ನಮ್ಮ ಯಜಮಾನ್ರು ಸತ್ತಾಗ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡಿ, ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್ ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಎಲ್ಲ ಇದಂತದು ಈ ಮದ್ವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್ ನಮ್ ಯಜಮಾನ್ರು ಬಿಟ್ಟು ಅದನ್ನ ಹೇಳಲೇಬೇಡ್ರಿ ನನಗೇನು ಕಷ್ಟ ಸುಖ ಮಾಡಕ್ ನಾವ್ ಇವ್ರ ಇದು ಅಂತದು ಏನ ಮನೆ ಹಾಕ್ಸ್ಕೊಡ್ಬೇಕ, ನಾವು ಎಮ್ಮೆಲ್ಲಿ ಕೆಲಸ ಆಗಿದ್ದೀವ ಅಥವಾ ಅಲ್ಲ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ. ಅದೇನೋ ಇದು ತಿಂಗಳಿಗೆ ಎಂತದ ದುಡ್ಡು ಬಂದಿತ್ತಲ್ಲ ಗಂಡಂತಾರೆ ಅದನ್ನ ಮಾಡ್ಸ್ಕೊಡಾರ ನಾವು. ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು, ಬರೇ ಅವರೇ ಮಾಡ್ತಿರಲ್ಲ. ಸರ್ ನಮ್ಗೆ ಯಾವ ಲೋನು ಪಾನು ಏನು ಬೇಡ. ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ. ಚೆನ್ನಾಗಿರೋ ಅವ್ರ ಹಣೆ ನನ್ಗೆ ನಾನೇ ಇಂಜಿನಿಯರು. ನನಗೇನೆ ಒಂದ್ ಮಂತಿಗೆ ಒಂದು 2 lakhs ಸಂಬಳ ಬರುತ್ತೆ. ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ. ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಟಲ್ದಾರ ಮಾಡಿವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು ಕಾಸು ಕೇಳ್ಬೇಕು ಅಂತ ಏನ್ ಮಾಡಿಲ್ಲ ಸರ್. ಅದೇ ಜಾಕ್ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ ಅಷ್ಟೇ. ಸರ್ ನೀವ್ ಏನ್ಗೆ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು. ಅಲ್ಲಕ್ಕ ನಾನು ಅದಲ್ಲ. ಇಲ್ಲ ಈಗ ತಡೀರಿ. ಈಗ ನಿಮ್ ಹೆಂಡತಿ ಸತ್ತೋಗ್ರಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ತೀರ. ನಿಮ್ ಹೆಂಡತಿ ಸತ್ತೋಗ್ಲಿ, ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು. ಇವಾಗ ಹುಟ್ಬೇಕಾದ್ರೆ ನಾವು ಮಾತ್ರ ಇದಾರೆ ಮಗದು. ಹಲೋ ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್, ನೀರ್ ಮುಟ್ಟಿನೇನೋ ಹೊರಗಡೆಗೆ ಹೋಗಿದ್ದು. ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ ನಾವು ದೇವ್ರ ಹತ್ರ ಕೇಳ ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ಲಿ, ನಮ್ಮ ಅಪ್ಪ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀವಿ ನಾವು. ಅಲ್ಲ ನೀವ್ ಹೇಳಿ ಸರ್, ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರೆ ಹೇಳಿ. ಹೊರಗಡೆ ಹೋಯ್ತು ತಿಕ್ಕ ತೊಳ್ಕೊಂಡ ಹೆಂಗಪ್ಪ ನಾನು. ಅಲ್ಲ ಈಗಿನ ತುಮಕೂರಿಂದ ಬಂದೆ. ಅಲೋ ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬರದು ನಮ್ಮ ಹಣೆ ಬರ ಎಲ್ಲ ಸರ್. ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ಯಾಕ ಸತ್ತು ಹೋಗ್ತೀರೋ ನಿಮ್ಗೆ ಅಲ್ಲ ಸರ್. ಈಗ ಮನ್ಗಿರೋರು ಬೆಳಗ್ಗೆ ಎದ್ದೇಳ್ತಾರ ಇರೋ ಗೊತ್ತಿಲ್ಲ, ಅರ್ಧ ಗಂಟೆ ಬಿದ್ದೋಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ಗೆ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ ಸತ್ತ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪಿನ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಯಜಮಾನ ಸತ್ತೋದ್ರೆ ಸಂಬಳ ಬರ್ತೈತೆ, ಇದು ಮಕ್ಳ ಮರಿ ಸಾಕೇನ್ ಚೆನ್ನಾಗಿರು.
ಸರ್ ಎಲ್ಲ ಸಾಕೊಂಡ್ ಚೆನ್ನಾಗಿದ್ದೀನಿ. ರಾತ್ರಿ ಹೊತ್ತು ಹೆಂಗ್ ಮನೆ ಕಣ್ಲಿ ಸರ್ ನಾನು? ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನೆ ಕಳ್ರಿ ರಗ್ ಓದ್ಕೊಂಡು ಯಾವ್ದನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡ್ ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ. ಸರ್ ಆ ತರನೇ ಬಾಳ್ತಾ ಇದ್ದೀನಿ. ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ. ನೀವು ಹಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಹೊತ್ಕೊಂಡ್ರೆ ಅಲ್ಲ, ಒಂದ್ ನಿಮಿಷ ಹೇಳೋದಿಲ್ಲ. ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕ ಮನೆ ಕಂತಿರಲ್ವ ನೀವುನು? ಸೆಕೆಗೆ ಈಗ ಅವೆಲ್ಲ ಮಡಿಕೊಂಡ್ರು ನೀವು ಆ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ಮನೆ ನೀವು? ಏನ್ ಮಾಡ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಯಾರು ಇವ್ರ ಅಮ್ಮ. ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಒಂಚೂರು ಲೇಟ್ ಆಯ್ತು, ಅಮ್ಮ ನೋಡ್ಕೊಂಡು ಬರೋಣ ಅಂತ ಬಂದೆ. ಗಾಡಿ ಲೇಟ್ ಆಯ್ತು, ಆ ಎಮ್ಮಿಗೊಂಚೂರು ಗುದ್ದಿದ್ದೆ, ಆ ಎಮ್ಮಿಗೊಂಚೂರು ನೋಡ್ಕೊಂಡ್ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು ಎಲ್ಲಣ್ಣ ಏಟ್ ಮಾಡಿ ಹೋದಲ್ಲ ತಿರ್ಗಾ ಬರ್ಲಿಲ್ವ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಯಾರಣ್ಣ? ಗಾಡಿ ಏಟ್ ಆಯ್ತು ಅಲ್ಲ ನಿಮ್ ಇದು? ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದ್ ಗುದ್ದಲ್ಲಪ್ಪ ನಿನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಿ ಅನ್ನಕ್ಕ, ಅದು ಬಸ್ ಬಂತಲ್ಲ, ಬಸ್ ಮರೆಗೆ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡ್ಸ್ಕೊಂಬತ್ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದೈತ್ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಹಾಕ್ಬಿಟ್ಟಿರೋದು. ಇಲ್ಲಿ ಇದು ಎದುರ್ತಾವ ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಆ ತೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತ್ ಕಣ, ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ನಾನೀಗ ಅರುಣ್ ತಪಾಳ್ಯ. ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ, ಬಂದ್ 6 ತಿಂಗಳಾಯ್ತು. ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನ್ ಮಾಡಲ್ಲ, ಏನು ಇಲ್ಲ. ನಮ್ ಮಗಳು ಹೆಂಗೋಳೋ, ಬೋಗಳೋ, ಬತ್ಕೊಳ್ಳೋ, ಬಸ್ರಿನೋ, ಬಾಣ್ತಿನೋ, ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು, ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಸಿಕ್ಕಿದ್ದೀರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ಮ ಮೇಲೆ ಕೋಪ? ನಾನು ನರಸಿಂಹರಾಜು ಅಕ್ಕರೆ ಯಾವ ಹೊಳಿ ಅಂದಿರಲಿಲ್ಲ. ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ, ನಾವು ಹೊಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ, ಯಾರು ಬೆಸ್ಟ್ ಮಾಡಿದ್ರ ನಂದೆ. ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈ ಹೆಚ್ಚಾಗಿತ್ತು, ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ಮಗಳಿಗೆ ನಿಂತು ಕಾಟ ಅನ್ನಂಗ್ ನೀವು ನಾನೀಗ ಮದುವೆ ಮಾಡೋಣ, ಮದುವೆ ಆಗೋಣ. ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ಕಿವಿಗಳು ವಾಲೆ ಇಟ್ಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗ್ ಇದೆಯಾ. ಮೇಲೆ ಎದ್ರೆ ಕೂತ್ಕೊಳಕಲ್ಲ, ಕುಂತ ಎದೋಳಕ್ ಆಗಲ್ಲ, ತೊಡೆಲ್ಲ ಸಣ್ಣ, ಹೊಟ್ಟೆ ಎಲ್ಲ ಪ್ರದೇಶದಿಂದ ದೂರ ಇದ್ದೀನಿ. 5 ನಿಮಿಷ ಬಿಟ್ಟು ಮಾಡೋ.